ನೋಡಿ, ಧನಿಷ್ಠ ನಕ್ಷತ್ರ ಇಟ್ಸ್ ಅ ವೆರಿ ವೆರಿ ಗುಡ್ ನಕ್ಷತ್ರ. ಅಂದರೆ ಕುಜನ ನಕ್ಷತ್ರ, ಮೇಲೆ ಡೇರಿಂಗ್ ಇರ್ತಕ್ಕಂಥ ನಕ್ಷತ್ರ, ಭಾಳ ಸೌಮ್ಯವಾಗಿ ಕಾಣ್ರು ಒಳಗಡೆ ಭಾಳ ಬಲಿಷ್ಠರಾಗಿರ್ತಕ್ಕಂಥದ್ದು ನಾವು ನೋಡು. ವಿದ್ಯಾಭ್ಯಾಸ, ವಿದೇಶ ಪ್ರಯಾಣ ಎಲ್ಲವೂ ಇರ್ತದೆ. ಆದರೆ ಈ ಧನಿಷ್ಠ ನಕ್ಷತ್ರದವರು ನೋಡಿ, ಸಾಧ್ಯವಾದಷ್ಟು ನಿಮ್ಮ ಅತ್ತೆ ಮಾವಂದಿರನ್ನು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ತಂದೆಯ ಸಮಾನರಿಂದ ಒಂದು ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಧನಿಷ್ಠ ನಕ್ಷತ್ರದಲ್ಲಿದ್ದೀರೋ ತಂದೆ ತಾಯಿಯನ್ನು, ಅತ್ತೆ ಮಾವಂದಿರನ್ನು ಸರಿಯಾಗಿ ನೋಡಿಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ಆ ಒಂದು ಯೋಗದ ಫಲ, ಅಂದರೆ ಆ ಪ್ರೀತಿ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಈ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರದಕ್ಕಿರುತ್ತೆ ಅಂದರೆ, ನೋಡಿ, ಮಕರ ರಾಶಿ ಶನಿಯ ಒಂದು ಅಂಶ ಇದ್ದರೂ ಕೂಡ ಶನಿಯ ದೋಷ ಕಾಡ್ತದೆ. ನೀವು ಬಹಳ ಮುಖ್ಯವಾಗಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಹಾಗೆ ಸಾಧ್ಯವಾದಷ್ಟು ಶಿವನ ಮಂತ್ರಗಳು, ಆಗಿಂದಾಗೆ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶನಿವಾರಗಳಂದು, ಹಾಗೆ ಶಿವನ ಮಂದಿರವನ್ನು ಭೇಟಿ ಮಾಡಿ ತದನಂತರ ಮನೆಗೆ ಬನ್ನಿ. ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.